ತಂಜಾವೂರಿನ ಬೃಹದೀಶ್ವರ ದೇವಾಲಯಕ್ಕೆ ಅನೇಕ ವಿಶೇಷತೆಗಳಿವೆ. ಸುಮಾರು 1000 ವರ್ಷಗಳ ಚರಿತ್ರೆ ಹೊಂದಿರುವ ಈ ಪ್ರದೇಶಕ್ಕೆ ಅವಿನಾಭಾವ ಸಂಬಂಧವಿದೆ. ಪೂರ್ವದಲ್ಲಿ ತಂಜನ್ ಎಂಬ ರಾಕ್ಷಸ ರಾಜನು ವಿಜೃಂಭಣೆಯಿಂದ ಆಳ್ವಿಕೆ ಮಾಡಿದ ಈ ಪ್ರದೇಶ ಇದಾಗಿದೆ. ಆ ನಂತರ ಆತನ ಹೆಸರಿನಲ್ಲಿಯೇ ಈ ಪ್ರದೇಶವನ್ನು ಕರೆಯಲಾಯಿತು. ತಂಜಾವೂರು ಚೋಳರ ಕಾಲದಲ್ಲಿ ಸ್ವರ್ಣಯುಗವಾಗಿ ಶ್ರೀಮಂತವಾಗಿ ಮೆರೆದಿತ್ತು. ಒಂದು ಕಾಲದಲ್ಲಿ ಈ ಪ್ರದೇಶವು ಅತಿ ಹೆಚ್ಚು ಬೆಟ್ಟಗಳಿಂದ ಕೂಡಿತ್ತು. ತಂಜಾವೂರಿನಲ್ಲಿ ಅನೇಕ ಅದ್ಭುತವಾದ ದೇವಾಲಯಗಳಿವೆ. ಅನೇಕ ದೇವಾಲಯಗಳು ಯುನೆಸ್ಕೋ ಸಂಸ್ಥೆಯಿಂದ ವಿಶ್ವ ಪಾರಂಪರಿಕ ಸಂಪತ್ತು ಎಂದು ಗುರುತಿಸಿಕೊಂಡಿದೆ. ತಂಜಾವೂರು ಉಪಜಿಲ್ಲೆಯಾಗಿದ್ದು ಅದೇ ಹೆಸರಿನ ಜಿಲ್ಲೆಯಲ್ಲಿನ ಒಂದು ಮುನಿಸಿಪಾಲಿಟಿ. ತಂಜಾವೂರನ್ನು ತಮ್ಮ ರಾಜಧಾನಿ ಮಾಡಿಕೊಂಡ ಚೋಳ ರಾಜರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ತಂಜಾವೂರು 18ನೇ ಶತಮಾನದ ಕೊನೆಯಲ್ಲಿ ದೇಶದಲ್ಲಿನ ಸಾಂಸ್ಕೃತಿಕ ಕೇಂದ್ರ ಬಿಂದುವಾಗಿತ್ತು. ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಿರುತ್ತಾರೆ. ತಂಜಾವೂರಿನಲ್ಲಿಯೇ ಅಲ್ಲ, ದಕ್ಷಿಣ ಭಾರತ ದೇಶದಲ್ಲಿಯೇ ಅತಿ ದೊಡ್ಡ ದೇವಾಲಯ ಎಂದು ಪ್ರಖ್ಯಾತಿ ಪಡೆದಿರುವ ಈ ದೇವಾಲಯವು ತನ್ನದೇ ಆದ ಶಿಲ್ಪಕಲೆ ಹಾಗೂ ಚರಿತ್ರೆಗೆ ಪ್ರತೀಕವಾಗಿ ನಿಂತಿದೆ. ಇನ್ನು ಚರಿತ್ರೆಯ ವಿಷಯಕ್ಕೆ ಬಂದರೆ 11ನೇ ಶತಮಾನದಲ್ಲಿ 1ನೇ ರಾಜ ಚೋಳ ತನ್ನ ಸೈನಿಕ ಬಳಗದಿಂದ ಸುತ್ತಮುತ್ತ ಪ್ರದೇಶಗಳ ಮೇಲೆಯೂ ಕೂಡ ಯುದ್ಧವನ್ನು ಮಾಡಿದನು. ತನ್ನ ಅಧೀನಕ್ಕೆ ಬಂದ ಪ್ರದೇಶದಲ್ಲಿ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದನು ಎಂದು ಚರಿತ್ರೆ ಕಥೆ. ಅಂದಿನಿಂದ ರಾಜ ಚೋಳನಿಗೆ ಸೋಲು ಎನ್ನುವುದು ಇಲ್ಲದೆ ಹೋಯಿತು. ತನ್ನ ರಾಜ್ಯ ಸುಭೀಕ್ಷೆಯಾಗಿ ಸಸ್ಯಶ್ಯಾಮಲವಾಗಿತ್ತು. ನೂರಾರು ಜನರಿಗೆ ಅನ್ನಪೂರ್ಣವಾಗಿ ಮಾರ್ಪಾಟು ಮಾಡಿದನು. ಇದೆಲ್ಲ ಹೇಗೆ ನಡೆಯಿತು ಎಂದರೆ ಇದು ಪರಮಶಿವನ ಕೃಪೆ ಎಂದೇ ಹೇಳಬಹುದು. ಹಾಗಾಗಿಯೇ ನಿತ್ಯವೂ ಧೂಪ ದೀಪ ನೈವೇದ್ಯದಿಂದ ಭಕ್ತರು ಶಿವನಾಮ ಸ್ಮರಣೆಯಿಂದ ಬೃಹದೀಶ್ವರ ದೇವಾಲಯವು ಕಂಗೊಳಿಸುತ್ತಿರುತ್ತದೆ. ಈ ದೇವಾಲಯದಲ್ಲಿ ಸುಮಾರು 12 ಅಡಿ ಎತ್ತರದ ಶಿವಲಿಂಗ ಸಾಕ್ಷಾತ್ಕರಿಸುತ್ತಾ ಭಕ್ತರನ್ನು ಆಧ್ಯಾತ್ಮಿಕ ಲೋಕದಲ್ಲಿ ವಿಹರಿಸುವಂತೆ ಮಾಡುತ್ತದೆ. ಅದಕ್ಕೆ ತಕ್ಕಂತೆ ದೇವಾಲಯದ ಮುಖದ್ವಾರದಲ್ಲಿ 12 ಅಡಿಯ ಮಹಾನಂದಿಯು ಕ್ಷೇತ್ರ ಪಾಲಕನಾಗಿ ದ್ವಾರಪಾಲಕನಾಗಿ ನೆಲೆಸಿರುವುದು ವಿಶೇಷ. ಇದು ದೇವಾಲಯದ ಮುಖದ್ವಾರದ ಸಮೀಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಬೃಹದೀಶ್ವರ ದೇವಾಲಯದಲ್ಲಿ ನಮಗೆ ತಿಳಿಯದ ಒಂದು ವಿಶೇಷತೆಗಳು ಏನೆಂದರೆ ಗೋಧೂಳಿಯ ಸಮಯದಲ್ಲಿ ಈ ದೇವಾಲಯದ ಛಾಯೆಯೂ ಕಾಣಿಸುವುದಿಲ್ಲ. ವರ್ಷದ ಉದ್ದಕ್ಕೂ ಯಾವ ದಿನವೂ ಸಂಜೆಯ ಸಮಯದಲ್ಲಿ ದೇವಾಲಯದ ನೆರಳು ಭೂಮಿಯ ಮೇಲೆ ಬೀಳದೆ ಇರುವುದು ಬಗೆಹರಿಸಲಾಗದ ರಹಸ್ಯವಾಗಿಯೇ ಉಳಿದಿದೆ. ಶಾಸ್ತ್ರ ಪರಿಶೋಧಕರು, ಪುರಾತತ್ವ ಶಾಸ್ತ್ರಜ್ಞರು ಯಾವ ರೀತಿ ನೋಡಿದರೂ ಕೂಡ ಉತ್ತರ ಮಾತ್ರ ಅವರಿಗೆ ದೊರೆಯುತ್ತಿಲ್ಲ. ಪ್ರಪಂಚದಲ್ಲಿನ ಮೊಟ್ಟ ಮೊದಲ ಬಾರಿಗೆ ಪೂರ್ತಿಯಾಗಿ ಗ್ರಾನೈಟ್ನಿಂದ ನಿರ್ಮಾಣ ಮಾಡಿದ ದೇವಾಲಯ ಇದಾಗಿದೆ. ಆದರೆ 1000 ಕಿಮೀ ದೂರದಲ್ಲಿ ಎಲ್ಲೂ ಕೂಡ ಗ್ರಾನೈಟ್ ಎಂಬುದು ಕಾಣಿಸುವುದಿಲ್ಲ. ಗ್ರಾನೈಟ್ ಅನ್ನು ಹೇಗೆ ಇಲ್ಲಿಗೆ ತೆಗೆದುಕೊಂಡು ಬಂದರು? ಎಷ್ಟು ಕಾಲ ತೆಗೆದುಕೊಂಡಿತು ದೇವಾಲಯದ ನಿರ್ಮಾಣಕ್ಕೆ ಎಂಬ ಪ್ರಶ್ನೆಗಳಿಗೆ ಮಾತ್ರ ಇಂದಿಗೂ ಕೂಡ ಉತ್ತರ ದೊರೆತಿಲ್ಲ. ಗ್ರಾನೈಟ್ ಕಲ್ಲನ್ನು ದೇವಾಲಯದ ಮೇಲ್ಭಾಗದಲ್ಲಿ ನಿರ್ಮಾಣ ಮಾಡುವುದು ಕಷ್ಟ ಸಾಧ್ಯವಾದುದು. ಅಂತಹದ್ದು ಅಷ್ಟು ದೂರದಿಂದ ಕಲ್ಲನ್ನು ತೆಗೆದುಕೊಂಡು ಬಂದು ಇಲ್ಲಿ ಹೇಗೆ ಪ್ರತಿಷ್ಠಾಪಿಸಿದರೂ ತಿಳಿದಿಲ್ಲ. ಅಂದಿನ ಕಲಾಕಾರರು ಎಷ್ಟು ಶ್ರಮ ಪಟ್ಟಿದ್ದಾರೆಯೋ. ಪ್ರತಿದಿನ 50 ಟನ್ನುಗಳಷ್ಟು ಗ್ರಾನೈಟ್ ಶಿಲೆಗಳನ್ನು ತೆಗೆದುಕೊಂಡು ನಿರ್ಮಾಣ ಮಾಡುತ್ತಿದ್ದರು ಎಂದು ಅಲ್ಲಿನ ಸ್ಥಳೀಯರ ಕಥೆಯಾಗಿದೆ. 1003ರಂದು ಬೃಹದೀಶ್ವರ ದೇವಾಲಯಕ್ಕೆ ಸಂಬಂಧಿಸಿದ ಮಹತ್ತರ ಕಾರ್ಯಕ್ರಮಗಳು ಮುಗಿಯಿತು. ದೇವಾಲಯದ ಪ್ರವೇಶದ್ವಾರದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಮೊದಲು ಗಣಪತಿಯು ದರ್ಶನ ನೀಡುತ್ತಾನೆ. ಇಲ್ಲಿನ ಶಿಲ್ಪಗಳು ಪ್ರವಾಸಿಗರಿಗೆ ಹಾಗೂ ಭಕ್ತರಿಗೆ ಆಕರ್ಷಿಸುತ್ತದೆ. ಇಲ್ಲಿನ ಕಲ್ಲುಗಳು ಸಂಗೀತವನ್ನು ಹಾಡುತ್ತದೆಯಂತೆ ಇದೇ ಇಂದಿನ ವಿಶೇಷತೆ. ರಾಜ ಚೋಳನ ಜನ್ಮದಿನ ಸಂದರ್ಭವಾಗಿ ಇಲ್ಲಿನ ಪ್ರತಿ ತಿಂಗಳು ಹಬ್ಬದ ವಾತಾವರಣವಿರುತ್ತದೆ. ಆ ಮಹಾರಾಜನ ಹೆಸರಿನ ಮೇಲೆ ಉತ್ಸವಗಳು, ಪೂಜಾದಿ ಕಾರ್ಯಕ್ರಮಗಳು ನಿರ್ವಹಿಸುತ್ತಿರುತ್ತಾರೆ.
ಅಷ್ಟೇ ಅಲ್ಲ, ವೈಶಾಖ ಮಾಸದಲ್ಲಿ 9 ದಿನಗಳ ಕಾಲ ಬೃಹದೀಶ್ವರ ದೇವಾಲಯದಲ್ಲಿ ನಡೆಯುವ ಹಬ್ಬಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಭಕ್ತರು ಭೇಟಿ ನೀಡುತ್ತಿರುತ್ತಾರೆ. ಇನ್ನು ದೇವಾಲಯದ ವೈಭವವನ್ನು ಹಾಗೂ ಶಿಲ್ಪಕಲಾ ಚಾತುರ್ಯವನ್ನು ವರ್ಣಿಸಲು ಮಾತುಗಳೇ ಸಾಲದು. ಈ ಪ್ಯಾಲೇಸ್ ಅನ್ನು ಮೊಟ್ಟ ಮೊದಲ ಬಾರಿಗೆ ತಂಜಾವೂರ್ ನಾಯಕ್ ವಂಶಿಕರು ನಿರ್ಮಾಣ ಮಾಡಿದರು. ಅವರ ಪತನದ ನಂತರ ಇದು ಮರಾಠ ಅಧಿಕಾರಿಗಳ ನಿವಾಸವಾಗಿತ್ತು. 1674ರಿಂದ 1885 ರವರೆಗೆ ತಂಜಾವೂರನ್ನು ಆಳ್ವಿಕೆ ಮಾಡಿದ ಭೋನ್ಸ್ಲೆ ಕುಟುಂಬವು ಇದನ್ನು ನಿವಾಸವಾಗಿ ಮಾಡಿಕೊಂಡಿದ್ದರು. ಈ ಕೋಟೆ ಅಂದಿನ ಚರಿತ್ರೆಗೆ ನಿದರ್ಶನವಾಗಿದೆ. ಈ ಕೋಟೆಯನ್ನು 1799ರ ವರ್ಷದಲ್ಲಿ ಬ್ರಿಟಿಷರ ಕೈಗೆ ಹೋಗದಂತೆ ಇರುವುದಕ್ಕೆ ಕೋಟೆಯ ಸುತ್ತ ರಕ್ಷಣಾ ವಲಯವನ್ನು ಏರ್ಪಾಟು ಮಾಡಿದರು. ತಂಜಾವೂರಿಗೆ ಸಮೀಪದಲ್ಲಿರುವ ವಿಮಾನ ನಿಲ್ದಾಣವೆಂದರೆ ತಿರುಚಿರಾಪಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಈ ವಿಮಾನ ನಿಲ್ದಾಣವು ತಂಜಾವೂರಿಗೆ ಸುಮಾರು 56 ಮೈಲಿ ದೂರದಲ್ಲಿದೆ. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ದೇಶದಲ್ಲಿನ ಎಲ್ಲಾ ಪ್ರಧಾನವಾದ ನಗರಗಳಾದ ದೆಹಲಿ, ಬೆಂಗಳೂರು, ಹೈದರಾಬಾದ್, ವಿಶಾಖಪಟ್ಟಣ, ವಿಜಯವಾಡ ಇನ್ನಿತರ ನಗರಗಳಿಂದ ನಿತ್ಯವೂ ಇಲ್ಲಿಗೆ ವಿಮಾನಗಳು ಸಂಪರ್ಕ ಸಾಧಿಸುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.